ಅರಣ್ಯ ಪ್ರದೇಶದಲ್ಲಿ ಪಾರ್ಟಿಗಿಲ್ಲ ಅವಕಾಶ, ಆದ್ರೂ ರೌಡಿಗೆ ಸ್ಪೆಷಲ್ ಆಹ್ವಾನ. ರಾಜ್ಯಕ್ಕೆ ಎಂಟ್ರಿ ಆಯಿತು ಮುಂಗಾರು, ಹಲವೆಡೆ ಮಳೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಕಮಿಷನ್ ಕಾಟಕ್ಕೆ ವಿಲೇಜ್ ಅಕೌಂಟೆಂಟ್ ಆತ್ಮಹತ್ಯೆ. ಎಲ್ಲಿ ಅಂತ ನೋಡೋಣ, ಕರ್ನಾಟಕ ಟಾಪ್ 20ಯಲ್ಲಿ. ಕಾತುರದಿಂದ ಕಾಯುತ್ತಿದ್ದ ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ, ಮಂಗಳೂರಿಗೆ ಮಾನ್ಸೂನ್ ಮಾರುತಗಳು ಆಗಮವಾಗಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಥಳಗಳಿಗೆ ಮುಂಗಾರು ವಿಸ್ತರಿಸಲಿದೆ. ಇನ್ನೆರಡು ದಿನಗಳಲ್ಲಿ ಬೆಂಗಳೂರಿಗೆ ಪ್ರವೇಶಿಸಲಿದೆ. ದಕ್ಷಿಣ ಕರ್ನಾಟಕದಲ್ಲಿ ಒಂದು ವಾರ ಮುಂಗಾರು ಅಬ್ಬರಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಮೂಲಕ ಅಧಿಕೃತವಾಗಿ ಮಳೆಗಾಲ ಆರಂಭವಾಗಿದೆ. ರಾಜ್ಯದ ಇತರ ಜಿಲ್ಲೆಗಳ ತಾಪಮಾನದಲ್ಲೂ ಭಾರೀ ಇಳಿಕೆಯಾಗಿದ್ದು ಕೂಲ್ ವಾತಾವರಣ ಸೃಷ್ಟಿಯಾಗಿದೆ. ಮುಂಗಾರು ಪ್ರವೇಶಿಸಿದೆ ಎಂಬ ಖುಷಿಯ ಜೊತೆಗೆ ಬೇಸರದ ಸಂಗತಿ ಎಂದರೆ ಈ ವರ್ಷದ ಮಳೆ ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂಬ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಉಡುಪಿ ಜಿಲ್ಲಾದ್ಯಂತ ಇಂದು ಸಾಧಾರಣ ಮಳೆಯಾಗಿದೆ. ಜೂನ್ 11ರವರೆಗೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೀನುಗಾರರು ಮೀನುಗಾರಿಕೆಗೆ ತೆರಳದಂತೆ ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಮಾನವನ ಸಂಘರ್ಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಇಂದು ಕೂಡ ಕಾಡಾನೆ ದಾಳಿಗೆ ನಿವೃತ್ತ ಐಜಿಪಿ ಪತ್ನಿ ಸಾವನ್ನಪ್ಪಿದ್ದಾರೆ. ಸಂಧ್ಯಾ ಕಾಡಾನೆ ದಾಳಿಗೆ ಬಲಿಯಾದ ಮಹಿಳೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮ ಪಂಚಾಯಿತಿ ಸಮೀಪದ ಕೊಂಡನಕಟ್ಟೆ ಗ್ರಾಮದಲ್ಲಿ ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನಿಲ್ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಬೆಳಗ್ಗೆ ವಾಯುವಿಹಾರಕ್ಕೆ ತೆರಳಿ ಮನೆಗೆ ವಾಪಸ್ ಆಗುತ್ತಿದ್ದ ವೇಳೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ. ಅಲ್ಲದೆ ತೋಟದ ಕಾರ್ಮಿಕರ ಮೇಲೆಯೂ ಕಾಡಾನೆ ದಾಳಿ ಮಾಡಲು ಮುಂದಾಗಿದೆ. ಕಾಡಾನೆ ಬರುವುದನ್ನ ಗಮನಿಸಿದ ತೋಟದ ಕಾರ್ಮಿಕರು ತೋಟದಿಂದ ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಇನ್ನು ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಸಂಧ್ಯಾರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದಾದ್ರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಪ್ರದೇಶಗಳಲ್ಲಿ ಪಾರ್ಟಿಗಳಿಗೆ ನಿಷೇಧ ಇದೆ. ಆದರೆ ಇಲ್ಲೊಂದು ರೌಡಿ ಗ್ಯಾಂಗ್ ಅರಣ್ಯದಲ್ಲಿ ಬಿಂದಾಸ್ ಪಾರ್ಟಿ ಮಾಡಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದ ಕಳ್ಳಬೇಟೆ ಶಿಬಿರದಲ್ಲಿ ರೌಡಿ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡಿದೆ. ಅರಣ್ಯ ನಿಯಮ ಗಾಳಿಗೆ ತೂರಿ ರೌಡಿ ಶೀಟರ್ ಸತೀಶ್ ಹಾಗೂ ಸಂಗಡಿಗರಿಂದ ಪಾರ್ಟಿ ಮಾಡಿರೋದು ಬೆಳಕಿಗೆ ಬಂದಿದೆ. ಕಳ್ಳಬೇಟೆ ಶಿಬಿರಕ್ಕೆ ರೌಡಿ ಶೀಟರ್ ಎಂಟ್ರಿ ಕೊಟ್ಟಿದ್ಯಾಕೆ ಎಂಬ ಪ್ರಶ್ನೆ ಎದ್ದಿದೆ. ಕಾಡಿನಲ್ಲಿ ಒಣಗಿ ಹೋದ ಸೌದೆಯನ್ನು ತರಲು ಬಿಡದ ಇಲಾಖಾ ಸಿಬ್ಬಂದಿ ಮೋಜು ಮಸ್ತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಪರಿಸರವಾದಿಗಳಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೌಡಿಗಳ ಬಿಂದಾಸ್ ಫೋಟೋ ವೈರಲ್ ಆಗಿದೆ. ಪಾರ್ಟಿಗೆ ಅವಕಾಶ ಕೊಟ್ಟಿದ್ಯಾರು, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಪತ್ತೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಅರಣ್ಯದ ಮದ್ದೂರು ವಲಯ ಹುಲಿಕಟ್ಟೆ ಬಳಿ ಭದ್ರತಾ ಲೋಪ ಕಾಣ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ನಿಧಿಗಾಗಿ ದುಷ್ಕರ್ಮಿಗಳು ಬಸವೇಶ್ವರ ಮತ್ತು ಶಿವನ ಮೂರ್ತಿ ಕಿತ್ತು ಹಾಕಿರುವ ಘಟನೆ ಸವಣೂರು ತಾಲೂಕಿನ ನದಿ ನೀರಲಗಿ ಗ್ರಾಮದ ಬಳಿ ನಡೆದಿದೆ. ರಾತ್ರೋರಾತ್ರಿ ಗ್ರಾಮದ ಹೊರವಲಯದಲ್ಲಿ ಪುರಾತನ ಕಾಲದ ಮೂರ್ತಿ ಕಿತ್ತು ಹಾಕಲಾಗಿದೆ. ಜೆಸಿಬಿಯನ್ನ ಬಳಸಿ ಭೂಮಿಯನ್ನ ಅಗೆದ ದುಷ್ಕರ್ಮಿಗಳು ಸುಮಾರು 7 ರಿಂದ 8 ಅಡಿಯಷ್ಟು ಮೂರ್ತಿ ಅಡಿಯಲ್ಲಿ ಮಣ್ಣು ತೆಗೆದಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ಮೂರ್ತಿಯನ್ನ ಕಿತ್ತು ಹಾಕಿ ನಿಧಿಯ ಆಸೆಗಾಗಿ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಧಿಗಳ್ಳರನ್ನ ಪತ್ತೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಸವಣೂರು ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಸವಣೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡಿನಿಂದ ನಾಡಿಗೆ ಆಹಾರ ಅರಿಸಿ ಬರುವ ಚಿರತೆಗಳು ಸಿಕ್ಕವರ ಮೇಲೆ ದಾಳಿ ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರುವಿನ ಮೇಲೆ ದಾಳಿ ನಡೆಸಿ ಅರ್ಧಕ್ಕೆ ತಿಂದು ಹೋದ ಘಟನೆ ನಡೆದಿದೆ. ಹಸರಗೋಡ ಗ್ರಾಮದ ಹೊಸಗದ್ದೆಯ ಶ್ರೀಧರ್ ಪರಮೇಶ್ವರ ಹೆಗಡೆ ಎಂಬುವರಿಗೆ ಸೇರಿದ ಕರು ಇದಾಗಿದ್ದು ಮುಂಜಾನೆ ವೇಳೆ ದಾಳಿ ಮಾಡಿದ ಚಿರತೆ ಹಸುವಿನ ಕರುವಿನ ಅರ್ಧ ಭಾಗ ತಿಂದು ಹಾಕಿ ನಂತರ ಬಿಟ್ಟು ತೆರಳಿದೆ. ಸಿದ್ದಾಪುರ ತಾಲೂಕಿನ ಕಾನಸೂರು ಸೇರಿದಂತೆ ಇತರ ಭಾಗದಲ್ಲಿ ಸಂಚರಿಸುತ್ತಿರುವ ಚಿರತೆ ಆಗಾಗ ಶ್ವಾನಗಳು ಹಸುಗಳ ಮೇಲೆ ದಾಳಿ ನಡೆಸುತ್ತಿದ್ದು ಸುತ್ತಮುತ್ತಲ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದೆ. ಹಾಸನದಲ್ಲಿ ಚಿರತೆ ಭೀಕರ ದಾಳಿ ನಡೆಸಿದ್ದು 2 ರೈತರಿಗೆ ಗಂಭೀರ ಗಾಯವಾಗಿದೆ. ನವೀನ್, ನಾಗರಾಜ್ ಗಾಯಾಳುಗಳು. ಬೆಳಿಗ್ಗೆ ಜಮೀನು ಕೆಲಸಕ್ಕೆ ತೆರಳಿದ ವೇಳೆ ಚಿರತೆ ದಾಳಿ ನಡೆಸಿದೆ. ಗ್ರಾಮದಲ್ಲಿ ಚಿರತೆ ಇರುವ ಬಗ್ಗೆ ಮಾಹಿತಿ ನೀಡಿದ್ರು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಂದೇ ವಾರದಲ್ಲಿ ಪಾರ್ಶ್ವವಾಯು ಪೀಡಿತರು ಎದ್ದು ಓಡಾಡುವಂತೆ ಮಾಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ದುಡ್ಡು ಪಡೆದು ವಂಚಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಂದ್ರ ಲೇಔಟ್ ಬಳಿಯ ಕಲ್ಯಾಣ ನಗರ ನಿವಾಸಿ ಲಕ್ಷ್ಮಣ್ ಎಂಬುವರು ಪಾರ್ಶ್ವವಾಯುಗೆ ತುತ್ತಾಗಿ ಚಿಕಿತ್ಸೆ ಪಡೆದಿದ್ರು. ಈ ವೇಳೆ ಪಾರ್ಶ್ವವಾಯುಗೆ ಗುಣಪಡಿಸುವುದಾಗಿ ಬಂದಿದ್ದ 2 ಅಪರಿಚಿತರು ಕಷಾಯ ನೀಡಿ ಗುಣಪಡಿಸ್ತೀವಿ, 20 ದಿನಗಳಲ್ಲಿ ಎದ್ದು ಓಡಾಡ್ತೀರಿ ಎಂದಿದ್ರು. ಇದಕ್ಕೆ 70,000 ಖರ್ಚಾಗುತ್ತೆಂದು ಹಣ ಪಡೆದಿದ್ರು. ಲಕ್ಷ್ಮಣ್ ಅವರ ಮನೆಯಲ್ಲೇ ಜೀರಿಗೆ ಕಷಾಯ ರೆಡಿ ಮಾಡಿ ಕುಡಿಸಿದ್ರು. ನಾಳೆ
ಮಳೆಯಿಂದ ಮನೆಗೆ ಬಂದು ಮಸಾಜ್ ಮಾಡ್ತೀವಿ ಎಂದು ಹಣ ಪಡೆದಿದ್ರು. ಮಲ್ಲೇಶ್ವರಂನ ಸಿದ್ಧಾಶ್ರಮದಿಂದ ಬಂದಿರೋದಾಗಿ ಹೇಳಿದ ಆರೋಪಿಗಳು ನಂತರ ಯಾವುದೇ ಚಿಕಿತ್ಸೆಯನ್ನ ನೀಡದೆ ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಮಲ್ಲೇಶ್ವರಂನ ಸಿದ್ಧಾಶ್ರಮದ ಬಳಿ ಹೋಗಿ ವಿಚಾರಿಸಿದಾಗ ಹಣಗೊಟ್ಟ ಲಕ್ಷ್ಮಣ್ ಮೋಸ ಹೋಗಿರೋದಾಗಿ ಬೆಳಕಿಗೆ ಬಂದಿದೆ. ಸದ್ಯ ಪ್ರಕರಣ ಸಂಬಂಧ ಚಂದ್ರಾಲೇಔಟ್ ಠಾಣೆಯಲ್ಲಿ ಲಕ್ಷ್ಮಣ್ ದೂರು ನೀಡಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ರೈತರು ಬೃಹತ್ ಬೈಕ್ ರ್ಯಾಲಿ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ 2800 ಎಕರೆ ಜಮೀನನ್ನ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಕೆಐಎಡಿಬಿ ಕ್ರಮ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು 81 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಇನ್ನು ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧಕ್ಕೆ ಸುಮಾರು 5,000 ಬೈಕ್ಗಳ ಮೂಲಕ ಮೆರವಣಿಗೆ ಹೊರಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಯಾಕೆ ಹೋರಾಟ ಅಂದ್ರೆ, ರೈತನ ಅನ್ನ ಕೊಡುವಂತ ಭೂಮಿಯನ್ನು ಏನು ನಮ್ಮ ತಾಯಿಯ ರೀತಿಯಲ್ಲಿ ಭೂಮಿಯನ್ನು ಕದಿಲಿಕ್ಕೆ ಬಂದಿರುವಂತ ಸರ್ಕಾರದ ವಿರುದ್ಧ ಅಂದರೆ ಕೆಇಡಿಬಿ ವಿರುದ್ಧ ಹೋರಾಟಕ್ಕೆ ನಿಂತಿದ್ದೇವೆ. ಇವತ್ತು ಏನು ಸರಿಸುಮಾರು 81 ದಿನ ಆಯಿತು ಇವತ್ತಿಗೆ ಅನ್ನದಾತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದುವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ಆ ವಿಚಾರವಾಗಿ ಇವತ್ತು ರಾಜ್ಯದ ಅನೇಕ ಜಿಲ್ಲೆಯ ರೈತರನ್ನು ಕರೆದು ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.